ಸ್ನೇಹಿತರೆ, ಸುಲಭ ಮನೆ ಮದ್ದು ಮಹಿಳೆಯರ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಈಗಿನ ಬದಲಾದ ಜೀವನದ ಶೈಲಿ, ಅವಸರದ ಆಹಾರ ಪದ್ಧತಿಗಳು ಇವುಗಳಿಂದ ಮಹಿಳೆಯರಲ್ಲಿ ಬಂಜೆತನ, ಇರ್ರೆಗ್ಯುಲರ್ ಪೀರಿಯಡ್ಸ್, ವೈಟ್ ಮೆನ್ಸಸ್ ಈ ಥರ ಅನೇಕ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇವೆ. ಈ ಎಲ್ಲ ಪ್ರಾಬ್ಲಮ್ಗಳಿಗೆ ದೇವರು ಒಂದು ಗಿಡಮೂಲಿಕೆಯ ಬೇರನ್ನು ವರವಾಗಿ ಕೊಟ್ಟಿದ್ದಾನೆ. ಆಶ್ಚರ್ಯ ಆಯ್ತಾ? ಆಶ್ಚರ್ಯ ಆದ್ರೂ ಇದು ಸತ್ಯ. ಈ ಬೇರನ್ನ ಬಳಸೋದ್ರಿಂದ ಮಹಿಳೆಯರಲ್ಲಿರುವ ಅನೇಕ ಕಾಯಿಲೆಗಳು ವಾಸಿಯಾಗುತ್ತೆ. ಹಾಗಾದ್ರೆ ಈ ಗಿಡ ಯಾವುದು, ಆ ಬೇರ್ ಹೇಗಿರುತ್ತೆ, ಅದನ್ನ ಹೇಗೆ ಉಪಯೋಗಿಸೋದು, ಅದನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣವಾ? ಸೊ ಇದು ಪರಾವಲಂಬಿ ಸಸ್ಯ ಅಂತ ಹೇಳ್ತೇವೆ ನಾವು. ಗಿಡಮೂಲಿಕೆ ಅಂದರೆ ಇದು ನಿಮಗೆ ಬಳ್ಳಿ ಥರ ಹಬ್ತದೆ ಇದು. ಸೊ ಇದು ಬೇರೆ ಯಾವ್ದಾದ್ರು ಗಿಡಗಳಿಗೆ ಈ ರೀತಿ ಬಳ್ಳಿ ಥರ ಹಬ್ತದೆ. ಇದನ್ನು ಗುರುತಿಸೋದು ಹೇಗೆ ಅಂದರೆ ತುಂಬ ಸರಳ. ಸೊ ಇದು ನಿಮ್ಗೆ ಯಾವ್ದಾದ್ರು ಗಿಡಮೂಲಿಕೆ ಗಿಡಕ್ಕೆ ಇದು ಸಬ್ಬಸಿಗೆ ಎಲೆ ಥರ ಇದ್ರ ಎಲೆ ಇರ್ತದೆ. ಸೊ ನೋಡಿ ಇದು ಹೇಗಿರುತ್ತೆ ಅಂದರೆ ನಿಮಗೆ ಈ ರೀತಿ ಹಬ್ಕೊಂಡು ಹೋಗಿರ್ತಾ ಇರೋದು. ಸುಮಾರು ಒಂದು 15 ಫೀಟು 20 ಫೀಟು ಎಷ್ಟು ಮೇಲೆ ಹೋಗಿರುತ್ತೆ ಅಷ್ಟು ಇದು ಉಪಯುಕ್ತವಾದಂಥ ಒಂದು ಗಿಡಮೂಲಿಕೆಯಾಗಿ ಪರಿವರ್ತನೆ ಹೊಂದಿರ್ತದೆ. ಯಾಕೆಂದರೆ ಹಳೇದಾಗಿರುತ್ತೆ ಮತ್ತು ಎಷ್ಟು ದಪ್ಪ ಆಗಿರುತ್ತೆ ಅಷ್ಟು ನಿಮಗೆ ಹೆಚ್ಚು ಔಷಧೀಯ ಗುಣವನ್ನು ಹೊಂದಿರುತ್ತೆ. ಸೊ ಇದು ಸುಮಾರು ನಮ್ಮ ಕಣ್ಣಿಗೆ ಕಾಣುವಂಗೆ ಒಂದು 15-20 ಫೀಟ್ ಜಾಸ್ತಿ ಮೇಲೆ ಇದೆ. ಸೊ ಇದ್ರದ್ದು ಮುಖ್ಯವಾದಂತಹ ಭಾಗ ಯಾವುದು ಯೂಸ್ ಮಾಡಬೇಕು ನಾವು ಅಂತಂದರೆ ಈ ಗಿಡದ ಬೇರನ್ನು ನಾವು ಬಳಸಬೇಕು. ಅಂದರೆ ಗರ್ಭಾಶಯದಲ್ಲಿರೋ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗಿ ಗರ್ಭಕ್ಕೆ ಆ ಶಕ್ತಿಯನ್ನು ಈ ಒಂದು ಬೇರು ಕೊಡುತ್ತೆ. ಹಾಗೆ ಪುರುಷರಲ್ಲಿ 100 ಮಕ್ಕಳಿಗೆ ಏನು ಇವತ್ತು ಹೆರಲು ಶಕ್ತಿ ಬೇಕಲ್ಲ, ಪುರುಷ ಶಕ್ತಿ, ಆ ಶಕ್ತಿಯನ್ನು ಕೂಡ ಪುರುಷರಿಗೆ ಕೊಡುತ್ತೆ ಸ್ನೇಹಿತರೆ. ಸೊ ಇದು ಭಾಳ ಮುಖ್ಯವಾಗಿ ಇದರ ಒಂದು ಬೇರು ಅಂದರೆ ಈ ಗಿಡ ಎಷ್ಟು ಹಳೇದಾಗಿರುತ್ತೆ ಅಷ್ಟು ಒಳ್ಳೆಯದು. ಈ ಬೇರು ಈ ಒಂದು ಔಷಧಿಗೆ ನಾವು ಬಳಸ್ತೇವೆ. ಕೇಳಿದ್ರಲ್ಲ, ಗಿಡ ಹೇಗಿರುತ್ತೆ, ಆ ಗಿಡದ ಬೇರನ್ನ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಅಂತ. ಹಾಗಾದ್ರೆ ಆ ಗಿಡದ ಬೇರನ್ನ ಹೇಗೆ ತೆಗಿಬೇಕು, ಅದನ್ನ ಉಪಯೋಗಿಸುವ ಬಗೆ ಹೇಗೆ ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ. ಸ್ನೇಹಿತರೆ, ಈ ಒಂದು ಬೇರನ್ನು ನಾವು ತಗೋಬೇಕಾದ್ರೆ ಹಿಂದಿನ ದಿನ ನಾವು ರಾತ್ರಿ ಹೋಗಿ ಏನು ಮಾಡಿರ್ಬೇಕಂದ್ರೆ ಆ ಬೇರಿನ ಸುತ್ತಲೂ ನೀರು ಹಾಕಿರಬೇಕು. ಯಾಕಂದರೆ ನಾವು ಬೇರನ್ನು ಹಡ್ಬೇಕಾದ್ರೆ ಅದು ಸುಲಭವಾಗಿ ಸಿಗೋ ಥರ ಇರಬೇಕು. ಈ ರೀತಿ ನಾವು ಇಲ್ಲಿ ಸುಮಾರು ಬೇರುಗಳಿರ್ತವೆ. ಈ ಕಡಲೆಕಾಯಿ ಬೀಜ ಎಲ್ಲ ಬಿಟ್ಟಿರ್ತದಲ್ವ, ಇಷ್ಟಿಷ್ಟು ಉದ್ದ ಇರ್ತವೆ, ಇಷ್ಟಿಷ್ಟು ದಪ್ಪ ಇರ್ತವೆ ಈ ಬೇರುಗಳು. ಸುಮಾರು ಒಂದು ಮೊಳ ಅಂತ ಹೇಳ್ತೇವೆ, ಮಾರು ಅಂತ ಹೇಳ್ತೀವಲ್ವ, ಅಷ್ಟು ದೊಡ್ಡ ಬೇರು ಇರುತ್ತೆ ಇದು. ಸೊ ಈ ಬೇರು ಕನಿಷ್ಠ ಪಕ್ಷ ನಮ್ಮ ಹೆಬ್ಬಟ್ಟಿನ ಗಾತ್ರದ ದಪ್ಪ ಇದ್ದರೆ ತುಂಬ ಔಷಧಿಗೆ ಶ್ರೇಷ್ಠವಾದಂಥದ್ದು. ಸೊ ಇದರಲ್ಲೇ ನಿಮಗೆ ತುಂಬ ಕಡಿಮೆ ಅಂದರೆ ಕಿರುಬೆರಳಾಗಿರ್ಬೋದು, ಅದಕ್ಕಿಂತ ಚಿಕ್ಕದು ನಾವೇನಾದ್ರು ಔಷಧಿಯಾಗಿ ಬಳಸಿದ್ರೆ ಇದು ಅಷ್ಟೊಂದು ಕೆಲಸ ಮಾಡೋದಿಲ್ಲ. ಸೊ ಇದನ್ನು ಹೇಗೆ ಬಳಸಬೇಕು ಅಂತಂದರೆ ಇದ್ರೊಳಗಡೆ ಒಂದು ನಾರಿನ ಥರ ಇರುತ್ತೆ. ನಿಮಗೆ ಒಂದು ಏನಂತಾರೆ ಇದಕ್ಕೆ, ಒಂದು ದಾರದ ಥರ ಇರುತ್ತೆ. ಅದನ್ನು ತೆಗಿಬೇಕು ಕ್ಲೀನಾಗಿ. ಈ ರೀತಿ ಕ್ಲೀನಾಗಿ ಈ ದಾರದ ಥರ ಇರೋದನ್ನ ತೆಗೆದು ಮತ್ತು ಇದ್ರದ್ದು ಮೇಲ್ಗಡೆ ಸಿಪ್ಪೆ ತೆಗಿಬೇಕು. ಸೊ ಈ ಸಿಪ್ಪೆ ತೆಗೆದು ಈ ರೀತಿ ಸಿಪ್ಪೆ ತೆಗೆದು ಆ ನಾರನ್ನು ತೆಗೆದು ಚೆನ್ನಾಗಿ ತೊಳೆದು ಇದನ್ನು ನಾವು ದಿನಾಲು ಹಾಲಿನ ಜೊತೆಗೆ, ದೇಶೀಯ ಹಸುವಿನ ಹಾಲಿನ ಜೊತೆಗೆ ಮತ್ತು ತುಪ್ಪ ಮತ್ತು ಕೇಸರಿ, ಕಲ್ಸಕ್ಕರೆ ಹಾಕ್ಕೊಂಡು ಕುಡಿತಾ ಬಂದರೆ ಏನಾಗುತ್ತೆ ಅಂದರೆ ಈ ಮಹಿಳೆಯಲ್ಲಿರ್ತಕ್ಕಂಥ ಎಲ್ಲ ಮುಟ್ಟಿನ ದೋಷಗಳು ಕಡಿಮೆ ಆಗೋದ್ರ ಜೊತೆಗೆ ಅವರು ಸಂತಾನ ಭಾಗ್ಯ ಪ್ರಾಪ್ತಿ ಆಗ್ತದೆ. ಅಂದರೆ ಮಕ್ಕಳಾಗುವಂಥ ಎಲ್ಲ ಅವಕಾಶಗಳಿದ್ದಾವೆ. ಸೊ ಹಾಗೆ ಪುರುಷರು ಅಷ್ಟೇ ತಮ್ಮ ಒಂದು ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗಿರ್ಬೋದು ಅಥವಾ ಅವ್ರಿಗೆ ಪುರುಷ ಶಕ್ತಿ ಕಡಿಮೆ ಇದ್ದಾಗ ಏನಾಗುತ್ತೆ, ಇದನ್ನು ಸೇಮ್ ಇದೇ ರೀತಿ ಅಂದರೆ ಇದರ ಸಿಪ್ಪೆ ತೆಗೆದು ಒಳಗಡೆ ದಾರ ತೆಗೆದು ಇದನ್ನು ಹಾಲಿನ ಜೊತೆಗೆ ಹಾಲು, ಬಿಸಿ ಬಿಸಿ ಹಾಲು, ಈ ಒಂದು ಬೇರಿನ ಒಂದು ಪೌಡ್ರು ಅಥವಾ ಈ ಬೇರಿನ ಒಂದು ಕಲ್ಕವನ್ನು ಜೇನುತುಪ್ಪ ಮತ್ತು ಕೇಸರಿ ಹಾಕ್ಕೊಂಡು ಕುಡಿತಾ ಬಂದರೆ ಏನಾಗುತ್ತೆ, ಪುರುಷರಲ್ಲಿರ್ತಕ್ಕಂಥ ದೌರ್ಬಲ್ಯಗಳೆಲ್ಲ, ವೀರ್ಯಾಣುಗಳ ಶಕ್ತಿ ಕಡಿಮೆ ಇರೋದು ಮತ್ತು ಕೆಲವರಿಗೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುತ್ತೆ, ಆ ಥರದ್ದೆಲ್ಲ ಸಮಸ್ಯೆಗಳು ಕೂಡ ನಾವು ಈ ಬೇರಿಂದ ಮುಕ್ತಿ ಹೊಂದ್ಬೋದು ಸ್ನೇಹಿತರೆ. ಈ ಬೇರಿನ ಜೊತೆ ಯಾವ ಗಿಡಮೂಲಿಕೆಯನ್ನು ಸೇರಿಸಿದ್ರೆ ಯಾವ ಕಾಯಿಲೆ ಗುಣವಾಗುತ್ತೆ, ಅದನ್ನ ಹೇಗೆ ಉಪಯೋಗಿಸೋದು ತಿಳ್ಕೊಳ್ಳೋಣವಾ? ಸೊ ಇದ್ರ ಜೊತೆಗೆ ನಾವು ಏನು ಮಾಡ್ತೀವಿ ಅಂದರೆ ಇನ್ನೂ ಇದಕ್ಕೆ ಇದೇ ವಾಜೀಕರಣ ಚಿಕಿತ್ಸೆ ಅಂತ ಹೇಳ್ತಾರೆ. ಈ ಥರದ್ದು ಬೇರಲ್ದೇನೆ ಬೇರೆ ಕೆಲವು ಪುರುಷರಿಗೆ ಬೇಕಾದಂತಹ ಗಿಡಮೂಲಿಕೆಗಳನ್ನು ಹಾಕಿ, ಅಂದರೆ ಉದಾಹರಣೆಗೆ ಹಂದಿ ಗಡ್ಡೆ ಅಂತ ಬರುತ್ತೆ ನಮ್ಮಲ್ಲಿ, ಕುದುರೆ ಗಡ್ಡೆ ಅಂತ ಬರುತ್ತೆ, ಪುರುಷ ರತ್ನ ಅಂತ ಬರುತ್ತೆ, ಆಮೇಲೆ ವೀರ್ಯ ಬೀಜ ಅಂತ ಬರುತ್ತೆ. ಆಮೇಲೆ ನಿಮಗೆ ಸುಮಾರು ಈ ಥರದ್ದು ಒಂದು 10-12 ಥರದ್ದು ಗಿಡಮೂಲಿಕೆಗಳು ಹಾಕಿ ಪುರುಷರಿಗೆ ಒಂದು ಸೆಟ್ ಆಫ್ ಮೆಡಿಸಿನ್ ಇರುತ್ತೆ. ಹಾಗೆ ಮಹಿಳೆಯರಿಗೂ ಅಷ್ಟೇ ಈ ಒಂದು 100 ಮಕ್ಕಳ ತಾಯಿ ಬೇರಿನ ಜೊತೆಗೆ ನಾವು ಭಾಳ ಮುಖ್ಯವಾಗಿ ಅಶೋಕ ಅಂತ ಬರುತ್ತೆ, ಹಾಗೆ ಲೋದ್ರ ಅಂತ ಬರುತ್ತೆ, ನಿಮಗೆ ಶಿವಲಿಂಗಿ ಬೀಜ, ಪುತ್ರಂಜೀವಿ ಬೀಜ ಅಂಥೇಳಿ ಬೇರೆ ಬೇರೆ
ಮಹಿಳೆಯರ ಗರ್ಭಕ್ಕೆ ಇದ್ರ ಜೊತೆಗೆ ಕಾಂಬಿನೇಷನ್ಸ್ಗಳು ಮಾಡಿ ನಾವು ಔಷಧಿಗಳನ್ನು ಮಾಡಿರ್ತೇವೆ. ನಿಮಗೆ ಈ ಥರದ ಬೇರು ಸಿಕ್ಕರೆ ನೀವು ಕನಿಷ್ಠ ಪಕ್ಷ ಒಂದು 2 ರಿಂದ 3 ತಿಂಗಳು ನೀವು ಹಾಲಲ್ಲಿ ಹಾಕ್ಕೊಂಡು ಜಜ್ಜಿ ಕುಡಿತಾ ಬಂದರೆ ಖಂಡಿತವಾಗಲೂ ಗರ್ಭಾಶಯ ಸಮಸ್ಯೆಗಳು ಮತ್ತು ಪುರುಷರ ಒಂದು ದೈಹಿಕ ಸಾಮರ್ಥ್ಯ ಹೆಚ್ಚಾಗ್ತದೆ ಅಂತ ಹೇಳ್ತೇವೆ. ಸೊ ಇಷ್ಟೆಲ್ಲ ಉಪಯೋಗ ಇರುವ ಆ ಬೇರು ಯಾವುದು ಗೊತ್ತಾ? ಸೊ ಈ ಗಿಡದ ಹೆಸರು ಬಂದ್ಬಿಟ್ಟು ನಮಗೆ 100 ಮಕ್ಕಳ ತಾಯಿ ಬೇರು ಅಂತ ಹೇಳ್ತಾರೆ. ಅಂದರೆ 100 ಮಕ್ಕಳನ್ನು ಹೆರುವಷ್ಟು ಶಕ್ತಿ ನಿಮಗೆ ಗರ್ಭಕ್ಕೆ ಬರುತ್ತೆ. ಅಂದರೆ ಗರ್ಭಾಶಯದಲ್ಲಿರೋ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗಿ ಗರ್ಭಕ್ಕೆ ಆ ಶಕ್ತಿಯನ್ನು ಈ ಒಂದು ಬೇರು ಕೊಡುತ್ತೆ. ಹಾಗೆ ಪುರುಷರಲ್ಲಿ 100 ಮಕ್ಕಳಿಗೆ ಏನು ಇವತ್ತು ಹೆರಲು ಶಕ್ತಿ ಬೇಕಲ್ಲ, ಪುರುಷ ಶಕ್ತಿ, ಆ ಶಕ್ತಿಯನ್ನು ಕೂಡ ಪುರುಷರಿಗೆ ಕೊಡುತ್ತೆ ಸ್ನೇಹಿತರೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ? ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶಿಷ್ಟ ಸಂಚಿಕೆಯೊಂದಿಗೆ ಭೇಟಿ ಮಾಡ್ತೀನಿ. ನಾನು ಸುಮಾ, ನಮಸ್ಕಾರ.